ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ. ಹೊಗೆ ಇದ್ದಲ್ಲಿ ಬೆಂಕಿ ಇದೆ. ಆದ್ರೆ ಹೊಗೆ ನೋಡುವುದಕ್ಕೆ ಒಬ್ಬ ಬಂದಿದ್ದಾನೆ, ಅದಕ್ಕಾಗಿ ಆ ಬೆಂಕಿಯನ್ನು ನಂದಿಸು ಅಂತ ಹೇಳಿದ್ದು. ಹೊಗೆ ನೋಡ್ಲಿಕ್ಕೆ ಬಂದದ್ದು. ಎಲ್ಲಿಂದ ಎಲ್ಲಿಗೆ ಮಾತು ಹೋಗ್ತದೆ ಅಂತ ಗೊತ್ತಾಗಲ್ಲ, ಸಾವರಿಸಿಕೊಂಡೆ. ಎಲ್ಲಿದ್ದಾಳೆ ಸೀತಾಮಾತೆ? ಗುಹೆಯ ಒಳಗಡೆ ಇರ್ಲಿ, ಗುಹೆಯ ಒಳಗಡೆ ಇರ್ಲಿ. ಆಪತ್ತು ಬಂದದ್ದು ಹಾಗೆ ಮಾತಾಡ್ತೀಯಲ್ಲ ನೀನು. ಅಣ್ಣ, ಅಯೋಧ್ಯೆಗೆ ಕೇಕೆಯ ದೇಶದಿಂದ ಒಬ್ಬ ಬಂದಿದ್ದ, ಯುಧಾಜಿತು. ನಮ್ಮ ಅಪ್ಪನಲ್ಲಿ ಹೇಳಿದ್ದು, ರಾಮ ಲಕ್ಷ್ಮಣರು ಹಿಂತಿರುಗಿದರೆ 4 ಮಕ್ಕಳ ವಿವಾಹ ಆಗಿ ಆ ಸಂಭ್ರಮದಲ್ಲಿದ್ದಂತಹ ದಶರಥ ಭೂಪಾಲನಲ್ಲಿ ಅವ ಕೇಳಿದ್ದು ಹಾಗೆ. ನಮ್ಮ ಅಪ್ಪ ಹೇಳಿದ್ದಾರೆ, ಭರತನಿಗೆ ಜೊತೆಯಲ್ಲಿ ಶತ್ರುಘ್ನನಿಗೆ ಶಸ್ತ್ರ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕಾಗಿ ಮಾಡಿಸುವುದಕ್ಕಾಗಿ ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ. ಕಳುಹಿಸಿಕೊಡು ಅಂತ ಕೇಳಿದ. ಬೆಂಕಿ ಅಂತ ಹೇಳ್ತಿ, ಹೊಗೆ ಅಂತ ಹೇಳ್ತಿ, ಯುಧಾಜಿತು ಮಹಾರಾಜ ಹೇಳಿದ ಮಾತು ಹೇಳ್ತಿ. ಆನುಪೂರ್ವಿ ಸಂಕಲ್ಪ ಗೊತ್ತಾಗಲಿಲ್ಲ. ನಾನೀಗ ಹೇಳಲಿಕ್ಕೆ ಹೊರಟದ್ದು ಆ ವಿಚಾರ. ಇನ್ನು ವಿಷಯ ಉಂಟು. ಕೇಕೆಯ ದೇಶಕ್ಕೆ ಒಬ್ಬ ಹೋಗಿದ್ದಾನಲ್ಲ, ಹೋಗಿದ್ದ. ಭರತ. ಅಪ್ಪನಿಗೆ ಸ್ವಲ್ಪ ಸಂದಿಗ್ಧತೆ, ಸಂಶಯ ಆ ಸಂದರ್ಭದಲ್ಲೇ ಬಂದಿತ್ತಂತೆ. ಆದರೂ ಕಳುಹಿಸಿಕೊಟ್ಟಿದ್ದು ಶಸ್ತ್ರ ಅಭ್ಯಾಸಕ್ಕಾಗಿ. ಅಜ್ಜನ ಮನೆಗೆ ಹೋದ ಭರತ ಕೈಕೆ ತನ್ನ ಮಗನಿಗಾಗಿ ಏನನ್ನು ಮಾಡಿದ್ದಾಳೆ ಎನ್ನುವುದನ್ನು ನೀನೂ ತಿಳಿದಿದ್ದಿ. ಅಣ್ಣ, ಕೇಕೆಯ ದೇಶಕ್ಕೆ ಹೋದ ಭರತ ಹಿಂದೆ ಬಂದಿದ್ದಾನೆ. ಯಾವುದೇ ಸಂದರ್ಭ ಇರಲಿ, ಅದು ಸಂತೋಷದ ಸಮಾಚಾರ. ನಿನಗೆ ಸಂತೋಷ ಇರಬಹುದು, ಆದರೆ ನನ್ನ ಯೋಚನೆಯ ದಿಕ್ಕು ಹಾಗಲ್ಲ. ನಿನಗೆ ಆವೇಶ ಬಂದಿದೆ. ಆವೇಶ ಬಂದದ್ದು ಇಷ್ಟಕ್ಕೆ, ಕೇಕೆಯ ದೇಶದಿಂದ ಹಿಂತಿರುಗಿದ ಭರತ ಮೊದಲೇ ನಿರ್ಣಯವಾದಂತಹ ಕೈಕೇಯಿಯ ಮಂತರೆಯ ಆ ಯೋಜನೆಗಳು ಫಲವನ್ನು ಕೊಡುತ್ತದೆ ಅಂತ ತಿಳಿದಾಗ ನಡೆದ ಎಲ್ಲಾ ಘಟನಾವಳಿಗಳನ್ನು ವಿಮರ್ಶೆ ಮಾಡಿರಬೇಕು. ಸ್ವಲ್ಪ ತಾಯಿಗೆ ಬೈದಿರ್ಲಿಕ್ಕೂ ಸಾಕು. ವರ ಕೇಳಿದ್ದು ಸರಿಯಾಗಲಿಲ್ಲ. 14 ವರ್ಷ ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಭರತನ ಪಟ್ಟಾಭಿಷೇಕದ ಅವಧಿ ಅದು ಇಷ್ಟು ಅಂತ ಹೇಳಿ, ಅಥವಾ 14 ವರ್ಷ ಭರತನಿಗೆ ಪಟ್ಟ, ಹೀಗೆಯೂ ಹೇಳಲಿಲ್ಲ. ತಲೆ ಬಿಸಿಯಾಗಿದೆ ಭರತನಿಗೆ. ತಾಯಿ ಹೇಳಿರಬಹುದು, ಅನಾಯಾಸವಾಗಿ ನಿನಗೆ ಪಟ್ಟವನ್ನು ಅಧಿಕಾರವನ್ನು ನಾನು ಒದಗಿಸಿಕೊಟ್ಟಿದ್ದೇನೆ. ಭರತ ಕೇಳಲಿಕ್ಕೆ ನೀನು ನೋಡಿದ ಹಾಗೆ ಮಾತಾಡ್ತೀನಿ, ಅದೊಂದು ವಿಶೇಷ. ನನ್ನ ಯೋಚನೆಯಲ್ಲಿ ಆಲೋಚನೆ ಹೀಗೀಗ ಆಗಿರ್ಬೇಕು. ಭರತ ಕೇಳಿ ಹೋಗುವಾಗ ಅಪ್ಪನಲ್ಲಿ ಹೇಳಿದ್ದಾನಂತೆ, 14 ವರ್ಷಗಳ ನಂತರ ಬರ್ತೇನೆ ಹಿಂದೆ. ತಾಯಿಯಲ್ಲಿ ಹೇಳಿದ್ದಾನೆ, ಪುರಜನರಲ್ಲಿ ಹೇಳಿದ್ದಾನೆ. ಬೀಳ್ಕೊಡುವುದಕ್ಕೆ ಬಂದ ರಥದ ಸಾರಥಿಗೆ ಬಹುಮಾನ ರೂಪದಲ್ಲಿ ಸೀತಾಮಾತೆಯ ಆಭರಣವನ್ನು ಕೊಡುವ ಸಂದರ್ಭದಲ್ಲಿ ಕೂಡ ದುಃಖಿಸಬೇಡ, ಬರ್ತೇನೆ. ರಾಮ ಹಿಂದೆ ಬರ್ತಾನೆ ಎನ್ನುವ ವಿಚಾರ ತಿಳಿದ ಆ ಭರತ ಈಗ ವಿಷಯಕ್ಕೆ ಬಂದಿದ್ದು. ಈಗೆಲ್ಲ ಆದ ಮೇಲೆ ಭರತ ಬರ್ತಾನೆ. ನನಗೆ ದಿಗಿಲಾಗಿ ಹೋಯ್ತಿದ್ದು ಎಲ್ಲಿಂದ ಎಲ್ಲಿಗೆ ಅಂತ. ಯಾವ ಭರತ ಅಂತ ಹೇಳಿದ್ರೆ ಆ ಭರತ, ಇಂಥ ಭರತ ಅಂತ ಭರತ, ಹೀಗೆ ತಿಳಿದ ಭರತ, ಬಹುಶಃ ಇದರ ಹಿಂದೆಯೂ ಇರುವ ಭರತ. ಅಂತಹ ಭರತ, ಅವನ ಮಾನಸಿಕ ಸ್ಥಿತಿ ಹೇಗಿದೆ? 14 ವರ್ಷಗಳ ನಂತರ ರಾಮ ಹಿಂದೆ ಅಯೋಧ್ಯೆಗೆ ಬರ್ತಾನೆ. ರಾಮನನ್ನು ಅಯೋಧ್ಯೆಗೆ ಕಳುಹಿಸುವುದಕ್ಕೆ ಅಯೋಧ್ಯ ಪುರನಿವಾಸಿಗಳು ಎಷ್ಟು ದುಃಖವನ್ನು ಪಟ್ಟಿದ್ದಾರೆ. ಇನ್ನು ಅವನ ಸ್ವಾಗತಕ್ಕೆ ಎಂತಹ ವ್ಯವಸ್ಥೆ ಇರಬಹುದು? ನನಗಂತೂ ಮುಂದೆ ರಾಜನಾಗಿ ಅಯೋಧ್ಯೆಯಲ್ಲಿ ಇರುವುದಕ್ಕೆ
ರಾಮ ಬಂದ ನಂತರ ಸಾಧ್ಯವೇ ಇಲ್ಲ. ಈ ಯೋಚನೆಯಿಂದ ಆ ಭರತ ನಿಷ್ಕಂಟಕವಾದಂತಹ ಅಯೋಧ್ಯೆಯ ಅಧಿಕಾರ ತನ್ನದಾಗಬೇಕು ಎನ್ನುವ ಕಾರಣಕ್ಕೆ ಯೋಜನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾನೆ ಅಂತ ನನಗೆ ಹೇಗೆ ಗೊತ್ತಾದದ್ದು ಗೊತ್ತಾ? ಇದೀಗ ನೀನು ಇದು ಬರ್ತಾ ಇದ್ದಾನೆ ಅನ್ನೋದು ಊಹನೆ ಅಲ್ಲಲ್ಲ, ಭರತನ ಯೋಚನೆಗಳನ್ನು ಊಹನೆ ಮಾಡಿದಾಗೆ ಬಂದದ್ದು ಭರತನೇ ಅಲ್ವಾ? ಭರತನೇ ಬಂದದ್ದು ಅಂತ ದೃಢವಾದ. ಹೇಗೆ? ಮರದ ಮೇಲೆ ಹತ್ತಿ ಯಾವ ಕಡೆಯಿಂದ ಸದ್ದು ಬರುತ್ತದೆ, ಯಾವ ಕಡೆಯಿಂದ ಧೂಳು ಮೇಲೇರಿ ಆಗಸ ಮಂಡಲವನ್ನು ಮುತ್ತಿಕ್ಕುತ್ತದೆ, ಆ ಕಡೆ ದೃಷ್ಟಿಸಿದಾಗ ಮೊದಲಾಗಿ ನಾನು ಕಂಡದ್ದು ಗೋವಿದಾರ ಧ್ವಜವನ್ನು. ನಮಸ್ಕಾರ ಮಾಡಬೇಕಿತ್ತು. ನಮ್ಮ ಅಯೋಧ್ಯೆಯ ಲಾಂಛನ ಧ್ವಜ ಚಿಹ್ನೆಯಾಗಿ ಪುಷ್ಪಭರಿತವಾದಂತಹ ಉನ್ನತವಾದಂತಹ ಗೋವಿದಾರ ಧ್ವಜವನ್ನು ನಾನು ಕಂಡೆಯ ಬಂದವನು ಭರತನೇ ಎನ್ನುವುದಕ್ಕೆ ಸಾಕ್ಷಿ. ಧ್ವಜ ಕಂಡ ಪೂಜ್ಯತೆಯನ್ನು ಹೇಳಿದ್ದಲ್ಲ, ಈಗ ಆ ಧ್ವಜ ಬಂದದ್ದು ನೋಡಿದ ಭರತ ಬಂದಿದ್ದಾನೆ ಅಂತ ಗೊತ್ತಾಯ್ತು. ನಾವು ಬಂದ ಮೇಲೆ ಅಯೋಧ್ಯೆಯಲ್ಲಿ ಪಟ್ಟವನ್ನು ಏರಬೇಕಾದವ ಖಂಡಿತವಾಗಿಯೂ ಏರಿರುವಂತಹ ಭರತ ಆ ಗೋವಿದಾರ ಧ್ವಜ ಸಹಿತ ಆ ಲಾಂಛನವನ್ನು ಮುಂದಿರಿಸಿಕೊಂಡು ಬಂದಿದ್ದಾರೆ. ಪಟ್ಟದಾನೆ ಶತ್ರುಂಜಯ ಅದನ್ನು ಕಂಡೆ. ಅದನ್ನು ಏರಿ ಬಂದಿದ್ದಾನೋ, ರಥದ ಒಳಗೆ ಭರತ ಇದ್ದಾನೋ? ಆ ಆನೆ ಮಾತ್ರ ಕಾಣಿಸ್ತಾ ಇದೆ. ಆ ಒಂದೇ ಆನೆ ಅಲ್ಲ, ಗೋವಿದಾರ ಧ್ವಜವನ್ನು ಹೊಂದಿರುವಂತಹ ರಥದ ಒಂದು ಪಾರ್ಶ್ವದಲ್ಲಿ ರಥವನ್ನೇರಿದಂತಹ ಉತ್ಸಾಹಭರಿತರಾದಂತಹ ರಥಿಕರು, ಇನ್ನೊಂದು ಪಾರ್ಶ್ವದಲ್ಲಿ ಮಾವುತರನ್ನು ಒಳಗೊಂಡಂತಹ ಆನೆಗಳ ಸಾಲು ಸಂಭ್ರಮದಿಂದ ಬರ್ತಾ ಇದ್ದಾನೆ. ಸಂಭ್ರಮದಿಂದ ಬರುವಂತಹ ಆ ಉದ್ದೇಶ ಏನಿರಬಹುದು? ಉದ್ದೇಶ ಏನು ಅಂತ ಹೇಳಿದೆನಲ್ಲ, ಅವ ಬರುವ ಉದ್ದೇಶ ಇಷ್ಟೇ, ನೀನು ಹಿಂದೆ ಹೋಗಬಾರದು. 14 ವರ್ಷಗಳ ನಂತರ ರಾಮ ಮರಳಿ ಅಯೋಧ್ಯೆಗೆ ಬರಕೂಡದು. ಈಗ ಹೇಗೂ ಅಯೋಧ್ಯೆ ಆಯ್ತು, ಮುಂದೆಯೂ ಆಗಬೇಕು. ಅದಕ್ಕಾಗಿ ನಿನ್ನನ್ನು ಜೊತೆಯಲ್ಲಿ ನನ್ನ ನಾವು ಹಿಂದೆ ಬಾರದ ಹಾಗೆ ಮಾಡುವುದಕ್ಕೆ ಹೂಳನಾದಂತಹ ಭರತ ಯೋಚನೆಯನ್ನು ಮಾಡಿದ್ದಾನೆ. ನೀನು ಆ ಕೆಲಸ ಮಾಡುವುದಲ್ಲ, ಮಾತಾಡುದ ನೀನು ಇನ್ನೊಂದು ಕೆಲಸ ಮಾಡು. ಏನು? ಒಂದು ಕೆಲಸ ಇದೆ ನಿನಗೆ. ಸ್ವಲ್ಪ ಹೊತ್ತು ನೀನು ಸುಮ್ಮನಿರ್ಬೇಕು. ಯಾವಾಗಲೂ ನಿನಗೆ ನಾನು ಹೇಳುದು ಸುಮ್ಮನಿರು ಅಂತ. ಈಗ ನೀನು ನನಗೆ ಹೇಳುದು. ಆಗ್ಲಿ, ಒಂದು ಸಣ್ಣ ಕೆಲಸ ಇದೆ. ದೊಡ್ಡ ಕೆಲಸ ಏನಲ್ಲ, ಕೆಲವು ದೃಶ್ಯಗಳನ್ನು ಕಾಣಬೇಕು. ನಾನು ಅಯೋಧ್ಯೆಯಿಂದ ಹೊರಟ ಮೇಲೆ ಅನೇಕ ಚಿತ್ರಣಗಳು ನನ್ನ ಸ್ಮೃತಿಪಟಲದಲ್ಲಿ ಬರ್ತಾ ಇತ್ತು. ಹೀಗಾಯಿತು ಇನ್ನು ಹೇಗೆ ಆಗಬೇಕು, ಇನ್ನು ಹೇಗೆ ಆಗಬೇಕು, ಆ ಯೋಚನೆಯಲ್ಲಿ ಇದ್ದಾಗ ಭರತ ಬಂದದ್ದು. ಸೇನಾ ಸಹಿತನಾಗಿ ಬರುತ್ತಿರುವಂತಹ ಭರತ. ಆ ಭರತ ಒಂದು ದೃಶ್ಯ ಕಾಣಬೇಕು ನನಗೆ. ಏನು? ನೇರಳೆಯ ಮರವನ್ನು ಅಲ್ಲಾಡಿಸಿದಾಗ ಫಲಗಳು ಕೆಳಗೆ ಬೀಳುತ್ತವೆ. ಹೌದು, ಕಂಪಿತ ಶಾಖ. ಕೆಳಗೆ ಬಿದ್ದ ಫಲಗಳನ್ನು ನೋಡಿ ಯಾರು ದುಃಖಿಸುವುದಿಲ್ಲ, ಎಕ್ಕಿ ತಿನ್ನಬಹುದು, ದುಃಖ ಪಡದೆ. 3 ಫಲಗಳು ಇದೆ. ಒಂದನೆಯ ಫಲ, 3 ಫಲ. ಹೌದು, ಭರತ, ನನ್ನ ಲಕ್ಷ್ಯ ಭರತ. ಆ ಭರತನನ್ನು
ನಿನ್ನ ಸುದ್ದಿಗೆ ಬಾರದ ಹಾಗೆ ಬಂದದ್ದಕ್ಕೆ ಅವನಿಗೆ ಒಳ್ಳೆಯ ದಾರಿಯನ್ನು ನಾನು ಶರದ ಮೂಲಕ ತೋರಿಸಿದಾಗ ಅವ ಆ ನೇರಳೆ ಹಣ್ಣು ಕೆಳಕ್ಕೆ ಬಿದ್ದ ಹಾಗೆ ಧರೆಗೆ ಬಿದ್ದಾಗ ಯಾರಿಗಾಗಿ ನನ್ನ 2 ವರಗಳನ್ನು ಕೇಳಿದೆನೋ, ಯಾರಿಗಾಗಿ ಇಷ್ಟು ಪರಿಶ್ರಮವನ್ನು ಪಟ್ಟೆನೋ ಅಂತಹ ಮಗನೇ ಇಲ್ಲ ಅಂತ ಹೇಳಿ ಎದೆ ಒಡೆದುಕೊಂಡು ಆ ಕೈಗೆ ಅಳಬೇಕು. ಅಳುತ್ತಾ 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 ಅವಳು ಸಾಯ್ಬೇಕು. ಆ ದೃಶ್ಯವನ್ನು ಕಂಡು ಇಷ್ಟಕ್ಕೆ ಕಾರಣೀಭೂತಳಾದಂತಹ ಆ ಮಂತರೆ ಆ ಇಬ್ಬರು ಸತ್ತದ್ದನ್ನು ಕಂಡು ಮತ್ತೆ ಅವಳು ಎದೆ ಒಡೆದು ಸತ್ತು ಬಿಡಬೇಕು. 3 ಫಲ ಅಲ್ವಾ? ಇಷ್ಟು ಮಾಡಬೇಕಿದ್ರೆ, ಮಾಡಬೇಕು ಅಂತಿದ್ರೆ ನಿನ್ನ ಒಂದು ಅಪ್ಪಣೆ ಬೇಕು. ಬದುಕಿದೆ ನಾನು ಅಪ್ಪಣೆ ಕೊಟ್ಟಲ್ಲೋ ನೀನು ಇದು ಮಾಡುವುದು. ಅಮ್ಮ, ಅಣ್ಣ, ಮೊದಲು ನೆಲ ಅಲುಗಾಡ್ತಾ ಇತ್ತು, ಮರ ಅಲುಗಾಡ್ತದೆ, ನನ್ನ ಎದೆ ಅಲುಗಾಡುವ ಹಾಗೆ ಮಾಡಿದಿ. ಮೊದಲು ಮರದಿಂದ ಹೇಳಿ ಎಂತದ ಇದು? ಸುಮ್ಮಗಿರು ಭರತ ಬರುವ ಧರ್ಮವನ್ನು ಅರಿಯೆ ನೀನು. ಸುಮ್ಮಗಿರು ಭರತ ಬರುವ ಧರ್ಮವನ್ನು ಅರಿಯೆ ನೀನು. ಹೆಮ್ಮೆಗಾದ ನಲ್ಲ ಗುಣದಿ ನಮ್ಮ ಸಹಜನು, ಹೆಮ್ಮೆಗಾದ ನಲ್ಲ ಗುಣದಿ ನಮ್ಮ ಸಹಜನು. ಸುಮ್ಮಗಿರು ಭರತ ಬರುವ ಧರ್ಮವನ್ನು ಅರಿಯೆ ನೀನು. ಹೆಮ್ಮೆಗಾದ ನಲ್ಲ ಗುಣದಿ ನಮ್ಮ ಸಹಜನು. ಸುಮ್ಮಗಿರು ಭರತ ಬರುವ ಧರ್ಮವನ್ನು ಅರಿಯೆ ನೀನು, ಅರಿಯೆ ನೀನು. ಹೆಮ್ಮೆಗಾದ ನಲ್ಲ ಗುಣದಿ ನಮ್ಮ ಸಹಜನು. ಸುಮ್ಮಗಿರು ಭರತ ಬರುವ ಧರ್ಮವನ್ನು ಅರಿಯೆ ನೀನು. ಹೆಮ್ಮೆಗಾದ ನಲ್ಲ ಗುಣದಿ ನಮ್ಮ ಸಹಜನು, ನಮ್ಮ ಸಹಜನು. ಈಗಲೇ ತೀರಿಸ. ನಾನು ಒಂದು ಸಣ್ಣ ಋಣ ಇದೆ. ಒಂದು ಶರ ಋಣ, ಇನ್ನೊಂದು ಧನುಸ್ಸಿನ ಋಣ. ಋಷಿ ಋಣವನ್ನು ಕಳೆಯುವುದಕ್ಕೆ ತಾನು ಅರ್ಚಿಸಿದಂತಹ ವಿದ್ಯೆಯನ್ನು ಹೌದು ಮತ್ತೊಬ್ಬರಿಗೆ ಬೋಧನೆ ಮಾಡಿದ್ರೆ ಆ ಋಣದಿಂದ ವಿಮುಕ್ತನಾಗಬಹುದು. ಹೌದು. ಧನುರ್ವೇದ ಇದರ ಋಣ ಪರಿಹಾರ ಆಗಬೇಕಾದ್ರೆ ಶತ್ರುಗಳ ನಾಶಕ್ಕಾಗಿ ಕಲಿತಂತಹ ವಿದ್ಯೆಯನ್ನು ಪ್ರಯೋಗಿಸಬೇಕು. ಶತ್ರುಗಳ ನಾಶಕ್ಕಾಗಿ ನೆನಪಿರಲಿ ತಮ್ಮ, ಯಾವುದಕ್ಕೂ ನೀನು ಮರದಿಂದ ಕೆಳಗೆ ಬರ. 2ನೇ ಫಲ ನಾನು ಹೇಳುವುದು ಈಗ ನೀನು ಹೇಳಿದಾಗೆ, ನಿನ್ನ ಬಿಲ್ಲನ್ನು ನನ್ನ ಕೈಯಲ್ಲಿ ಕೊಡು. ಯಾವಾಗಲೂ ನನ್ನ ಬಿಲ್ಲನ್ನು ನಿನ್ನ ಕೈಯಲ್ಲಿ ಕೊಡುವುದು ನಾನು. ಹೌದು. ಮತ್ತೆ ಹಿಂದೆ ನಿಂತುಕೊ. ಆಪಾದ ಮಸ್ತಕ ಆವೇಶದಿಂದ ನಡುಗುತ್ತಿ ತಮ್ಮ. ಮುಗ್ಧತೆಗೆ ನಾನು ಒಂದು ಕ್ಷಣ ಮುಗ್ಧನಾಗಿ ಹೋದೆ. ಎಂತದೋ ಇದು. ಸ್ವಲ್ಪ ವಾಸನೆ ಬರಬಹುದಣ್ಣ. ನನ್ನ ಕಲ್ಪನೆಯಲ್ಲಿ ಶತ್ರು ಸೇನೆಯನ್ನು ಚೆಂಡಾಡಿದಾಗ, ಮೃಗ ಪಕ್ಷಿಗಳನ್ನು ಕೊಂದಾಗ ಅದನ್ನು ಎಳೆದಾಡುವಂತಹ ಈ ಕಾನನದ ಕ್ರೂರ ಮೃಗಗಳ. ಸುಮ್ಮನಿರ. ಅಯೋಧ್ಯೆಯಲ್ಲೂ ಅದನ್ನು ಹೇಳಿದ್ದು. ತಮ್ಮ ಇನ್ನಿತೇಕೋ ಕೋಪ, ಸುಮ್ಮನೆ ಇರಪ್ಪ. ಸಹಸಾ ವಿದಧೀತ ನಕ್ರಿಯ
ಅವಿವೇಕ ಪರಮಾಪದಾಂ ಪದಂ. ಆ, ಅದನ್ನು ಪುನಃ ಹೇಳಬೇಕಾಗಿ ಬಂತು. ಆ, ಆದರೆ ಒಂದು ಮಾತು ಹೇಳಿದ್ರಲ್ಲಿ ಆಶಾಸ್ಥಾನ ಉಂಟು. ಇಷ್ಟನ್ನೂ ನೀನು ಮಾಡುವುದು ಆ. ನಾನು ಅಪ್ಪಣೆ ಕೊಟ್ಟರೆ, ಈಗ ನಾನು ಹೇಳಿದ್ರಲ್ಲಿ ಕೊಟ್ಟ ಮೇಲೆ ಏನಾದ್ರೂ ತಪ್ಪಿದೆ ಅಣ್ಣ? ಒಂದು ಬರುವವ ಭರತ ಅಂತ ಹೇಳಿದ್ದೆ, ಬರುವವ ಭರತ ಅಲ್ಲ ಅಂತ ಹೇಳ್ತೀನಿ. ಆಮೇಲೆ ಬರುವವ ಭರತನೇ. ಹ್ಮ್. ಭರತ ಅಲ್ಲದಿದ್ರೆ ಇನ್ನು ಯಾರು ಬರಬಹುದು? ಹ. ನಮ್ಮ ತೀರ್ಥರೂಪರು ಬರಬೇಕು. ತೀರ್ಥರೂಪರು ಬರಬೇಕಿದ್ರೆ ಶ್ವೇತ ಛತ್ರ ಕಾಣುವುದಿಲ್ಲ. ಹ್ಮ್. ತಂದೆಯವರು ಬಂದದ್ದಲ್ಲ, ಭರತನೇ ಬಂದದ್ದು. ನೀನು ಬೊಬ್ಬೆ ಹೊಡಿದ್ಯಾಕೆ? ತಂದೆಯವರು ಬಂದಾಗ ಬೊಬ್ಬೆ ಹೊಡಿತಾರೆ ಏನಾದ್ರು? ಅಪ್ಪಣೆ ಕಾಯುತ್ತ. ಎಂತದ ಇದು ತಮ್ಮ? ನಿನ್ನ ಹಾಗಿದ್ದ ನಿಮ್ಮ ಹಾಗಿದ್ದ ತಮ್ಮಂದಿರಿದ್ರೆ ಯಾರೂ ರಾಮನಾಗಬಹುದಪ್ಪ. ರಾಮನ ಭಕ್ತರಿಗೆ ಅಭಿಮಾನಿಗಳಿಗೆ ಅದೇ ಒಂದು ಆಯುಧ, ಅದೇ ಒಂದು ಪ್ರಾಬಲ್ಯ, ಅದೇ ಒಂದು ದೌರ್ಬಲ್ಯ ಕೂಡ. ಜಯ ಶ್ರೀರಾಮ ಹೇಳಿದ್ರೆ ಮತ್ತೆ ತಡಿಲಿಕ್ಕಿಲ್ಲ, ಆವೇಶವೇ. ತಪ್ಪಾಯ್ತಣ್ಣ. ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿದೆಯಲ್ಲ, ಹ. ಸರಿ ಇದ್ದದ್ದು ಒಂದೇ. ಅದರಲ್ಲಿ ನೀವು ಕಡೆಗೆ ಹೇಳಿದ್ದು ಯಾವುದು? ನೀನು ಅಪ್ಪಣೆ ಕೊಟ್ಟರೆ ಅಂತ. ಅಂದ್ರೆ ಈಗ ನಿನ್ನಲ್ಲಿ ಕೇಳ್ತೇನೆ ನಾನು, ಹ, ನಾನು ಅಪ್ಪಣೆ ಕೊಟ್ಟ ಮೇಲೆಯೂ ಇದನ್ನೆಲ್ಲ ಮಾಡಬೇಕು ಅಂತಲ್ಲ, ಹ, ಮಾಡುವ ಸಾಮರ್ಥ್ಯ ನಿನಗುಂಟಲ್ಲ, ಇದೆ. ಆಮೇಲೆಯೂ ಮಾಡುವೆಯಲ್ಲ, ಖಂಡಿತ. ಅಬಿಲ್ಲಿ ಈಚೆ ಕೊಡು. ಹ, ಒಂದು ನನಗೆ ಮೊದಲನೇದಾಗಿ ನೆಮ್ಮದಿ ಆಯ್ತು. ನೀನೇ ಹೋಗ್ತೀಯ ಮುಂದೆ. ಏನು ನೆಮ್ಮದಿ? ಅಲ್ಲ, ನನ್ನ ಬಿಲ್ಲು ತೆಗೆದುಕೊಂಡು ನೀನೇ ಮುಂದೆ ಹೋಗಿ. ಅಲ್ಲ, ನೀನು ನನ್ನೊಟ್ಟಿಗೆ ಇರುವುದೇ ನೆಮ್ಮದಿ. ಯಾಕೆ ಅಂದ್ರೆ ಹ, ಅಯೋಧ್ಯೆಯಲ್ಲೇ ನೀನಿರು, ಹ, ನನ್ನೊಂದಿಗೆ ಬರಬೇಕಾಗಿಲ್ಲ ಅಂತ ನಾನು ಹೇಳಿದ್ರು ನೀನು ಒತ್ತಾಯಿಸಿ ಬರುವಾಗ ಹ. ನಿನ್ನನ್ನು ಕರ್ಕೊಂಡು ಬಂದದ್ದು ಒಳ್ಳೇದಾಯ್ತು. ಯಾಕಣ್ಣ? ನಿನ್ನನ್ನು ಅಲ್ಲಿ ಬಿಡ್ತಿದ್ರೆ ಹ. ಈ ಆವೇಶಕ್ಕೆ ಇಷ್ಟೊಳಗೆ ಬಲಿ ಆಗ್ತಿತ್ತು ಅಯೋಧ್ಯೆ. ನೀನು ಮುಗಿಸಿ ಬಿಡ್ತಿದ್ದೀಯಲ್ಲ. ನೀನು ನನ್ನೊಟ್ಟಿಗೆ ಇರುವುದೇ ಒಳ್ಳೇದು. ನಾ ಗೆದ್ದೆ ಅದರಲ್ಲಿ.